ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವಿವತ್ತು ಯಾವ ಥರ ಮೂವಿನ ನೋಡಲು ಹೊರಟಿದ್ದೇವೆ ಅಂದರೆ, ಸುಮಾರು ನೂರಾರು ಕೋಟಿ ಬಜೆಟ್ಗಳನ್ನು ಹಾಕಿಬಿಟ್ಟು ಅದರಲ್ಲಿ ಹಾಕಿರುವಂಥ ಬಜೆಟಲ್ಲಿ ಅರ್ಧನೂ ಸಹ ವಾಪಸ್ ತಗೊಳ್ಳೋಕ್ಕಾಗ್ದಿರೋ ಮೂವಿಗಳ ಬಗ್ಗೆ ನಾವಿವತ್ತು ನೋಡೋಣ ಅಂತ ಹೊರಟಿದ್ದೇವೆ. ಅದ್ರ ಮೇಲಿನ ವೀಡಿಯೋ ಸಹ ಇರುತ್ತೆ. ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಮೊಟ್ಟ ಮೊದಲು ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿಬಿಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮೊದಲಿಗೆ ಬರೋದಾದರೆ ಮಾರ್ಟಿನ್. ಇದು ಧ್ರುವ ಸರ್ಜಾ ಅವರು ಪ್ಯಾನ್ ಇಂಡಿಯಾ ಲೆವೆಲ್ ಮಟ್ಟದಲ್ಲಿ ರಿಲೀಸನ್ನು ಮಾಡಿದರು. ಆದರೆ ಮೂವಿ ಸಕ್ಸಸ್ಸನ್ನು ಕಾಣಲಿಲ್ಲ. ಯಾಕಂದರೆ ಈ ಮೂವಿಲಿ ಇದ್ದಂಥ ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಯಾವುದು ಸಹ ಲವ್ ಆಗಿರ್ಬೋದು, ಯಾವುದು ಸಹ ಒಂದು ಎಮೋಷನ್ ಅನ್ನೋದು ವರ್ಕ್ ಆಗಲಿಲ್ಲ ಕೂಡ. ದೊಡ್ಡ ದೊಡ್ಡ ಬಾಡಿ ಬಿಲ್ಡರ್ಸ್ ಆಗಿರ್ಬೋದು, ಎಂತೆಂಥ ಘಟಾನುಘಟಿಗಳು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಇದ್ದಿದ್ದ ಈ ಪರ್ಫಾರ್ಮೆನ್ಸ್ ಆಗಿರ್ಬೋದು ಯಾರೂ ಸಹ ವರ್ಕ್ ಮಾಡಲಿಲ್ಲ. ಇದಕ್ಕೆ ನಮ್ಮ ಧ್ರುವ ಸರ್ಜಾ ಅವರು ತುಂಬಾ ಕಷ್ಟವನ್ನು ಪಟ್ಟಿದ್ದರು. ಯಾಕೆಂದರೆ ಆ ಬಾಡಿಗೋಸ್ಕರ ಬಾಡಿ ಟ್ರಾನ್ಸಾಕ್ಷನ್ ಇಲ್ಲ, ಇವ್ರದ್ದೊಂದು ಮೇನ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಒಂದು ಬಾಡಿ ಟ್ರಾನ್ಸ್ಫರನ್ನು ಮಾಡಿಕೊಂಡಿದ್ರು. ಆದರೆ ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಸೋತೋಯಿತು. ಇವರು ನಮ್ಮ ಉದಯ್ ಕೆ ಮೆಹ್ತಾ ಅವರು ಹಾಕಿದ್ದು ಸುಮಾರು 120ರಿಂದ 150 ಕೋಟಿ. ಆದರೆ ಬಂದಿದ್ದು ಮಾತ್ರ ಸುಮಾರು 27ರಿಂದ 30 ಕೋಟಿ ಅಂತಲೇ ಹೇಳ್ಬೋದು. ಅಷ್ಟೊಂದು ಬಜೆಟ್ನಲ್ಲಿ ರೆಡಿ ಆದಂಥ ಮೂವಿ ಸುಮಾರು 80ರಿಂದ 90 ಕೋಟಿ ಲಾಸನ್ನು ಅನುಭವಿಸಿ ನಮ್ಮ ಧ್ರುವ ಸರ್ಜಾ ಅವರು ಮೊಟ್ಟ ಮೊದಲ ಇಷ್ಟೊಂದು ಬಿಗ್ ಬಜೆಟ್ ಫೇಲನ್ನು ನೋಡಿದರು ಕೂಡ. ಇದು ಪಾಕಿಸ್ತಾನದಲ್ಲೇ ನಡೆಯುವಂಥ ಸ್ಟೋರಿಯಾಗಿದ್ದು ಅಂತ ಹೇಳಿದರು. ಅದೇ ಥರ ಇತ್ತು ಮೂವಿ. ಬಟ್ ಟೀಸರ್ ಟ್ರೈಲರ್ ನೋಡಿದಂತೆ ನಮ್ಮ ಮಾರ್ಟಿನ್ ಮೂವಿ ಇದನ್ನು ಮಾಡಲಿಲ್ಲ. ಇನ್ನು ಕಬ್ಜಾ, ಇದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ, ಶ್ರೇಯಾ ಶರಣ್ಯ ಮತ್ತು ಸುದೀಪ್ ಅವರು ಕ್ಲೈಮ್ಯಾಕ್ಸ್ನಲ್ಲಿ ನಮ್ಮ ಶಿವಣ್ಣ ಕೂಡ ಬಂದಿದ್ದರು. ಇದೊಂದು ಮಲ್ಟಿ ಸ್ಟಾರರ್ ಮೂವಿ. ಈ ಮೂವಿ ಯಾವ ಥರ ಇತ್ತು ಅಂದರೆ ಅದನ್ನ ಹೇಳೋಕ್ಕೂ ಆಗೋದಿಲ್ಲ. ಒಟ್ಟಿಗೆ ಆ್ಯಕ್ಷನಲ್ಲೇ ನಮ್ಮ ಉಪ್ಪಿ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಮೂವಿ ಮಾತ್ರ ಎಂದ್ಕೊಂಡಂಗೆ ಸಕ್ಸಸ್ನ ಕಾಣಲಿಲ್ಲ. ಇದು ಯಾವ ಲೆವೆಲ್ಗೆ ಎಕ್ಸ್ಪೆಕ್ಟೇಷನನ್ನು ಮೂಡಿಸಿತ್ತು ಅಂದರೆ ಇದೊಂದು ನೆಕ್ಸ್ಟ್ KGF ಆಗ್ಬೋದು ಅಂತ ಹೇಳಿದರು. ಆದರೆ ಇದು KGF ಅಲ್ಲ, KGFಗಿಂತಲೂ ಕಮ್ಮಿ ಆಗೋಗ್ಬಿಡ್ತು ನಮ್ಮ ಕಬ್ಜಾ. ಯಾಕಂದರೆ ಈ ಮೂವಿಲಿ ಸ್ಟೋರಿ ತುಂಬ ಲ್ಯಾಗ್ ಆಗಿದೆ. ಮಾಮೂಲಿ ಎಲ್ಲ ಮಾಡೋ ಥರನೇ ರೌಡಿಸಮನ್ನು ಮಾಡಿಟ್ಟಿದ್ದಾರೆ ಅನ್ನೋ ಲೆವೆಲ್ಗೆ ನಮ್ಮ ಉಪ್ಪಿ ಸರ್ ಆರ್ ಚಂದ್ರ ಅವರು ಈ ಮೂವಿನ ತೊಗೊಬಂದಿದ್ರು. ಕತ್ಲೆಯಲ್ಲಿ ನಡೆಯೋಂಥ ಮೂವಿ ಕೂಡ ಇದನ್ನೇ. ಹಂಗಾಗಿ ಇನ್ನೊಂದು KGF ಆಗುತ್ತೆ ಅಂತ ಎಲ್ಲ ಅಂದ್ಕೊಂಡಿದ್ರು. ಅಂದರೆ ಈ ಮೂವಿಗೆ ಸುಮಾರು 100ರಿಂದ 120 ಕೋಟಿ ಬಜೆಟನ್ನು ಹಾಕಿದ್ರು ಕೂಡ. ಆದರೆ ಗಳಿಸಿದ್ದು 65 ಕೋಟಿ ರೂಪಾಯಿ ಅಷ್ಟೇ. ಇದಲ್ದಲೇ ಇದಕ್ಕೆ ಹಾಕಿದಂಥ ಬಜೆಟ್ ಕೂಡ ಅರ್ಧ ಏನೋ ವಾಪಸ್ ಬಂತಷ್ಟೇ, ಮಿಕ್ಕಿದ್ದು ಬಂದಿಲ್ಲ ಕೂಡ. ಅದಲ್ಲದೆ ಈ ಮೂವಿಯ ಪಾರ್ಟ್ 2 ಕೂಡ ಸೋತಿದ್ರು ಸಹ ತೆಗೆಯೋದಕ್ಕೆ ಹೊರಟಿದ್ದಾರೆ ನಮ್ಮ ಆರ್ ಚಂದ್ರು ಅವರು. ಕಬ್ಜಾ 2 ಇದಕ್ಕೆ ಪವನ್ ಕಲ್ಯಾಣ್ ಕೂಡ ಬರ್ತಾಯಿದ್ದಾರೆ ಅಂತಂತಾರೆ. ನೋಡಬೇಕು ಆ ಮೂವಿ ಹೇಗೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನನ್ನು ಮಾಡುತ್ತೆ ಅಂತ. ಇನ್ನು ರಾಧೆ ಶ್ಯಾಮ, ಇದು ಪ್ರಭಾಸ್ ಅವರು ಮತ್ತು ಪೂಜಾ ಹೆಗ್ಡೆ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂಥ ಮೂವಿ. ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಕೂಡ. ಇದು 5 ಭಾಷೆಯಲ್ಲಿ ಎಪಿಕ್ ಲವ್ ಸ್ಟೋರಿಯಾಗಿ ತೆರೆಗೆ ಬರುತ್ತೆ. ಬಟ್ ಇದು ಹೊಂದ್ಕೊಂಡಾಗೆ ಮೂವಿ ಸಕ್ಸಸ್ಸನ್ನು ಕಾಣೋದಿಲ್ಲ. ಯಾಕಂದರೆ ಈ ಮೂವಿಲಿ ಒಂದು ಫೈಟ್ ಸೀನ್ ಇಲ್ಲ ಅಂತ ಏನಿಲ್ಲ, ಒಂದು ಫೈಟ್ ಸೀನ್ ಇಲ್ಲ. ಅದಲ್ದಲೇ ನಮ್ಮ ಪ್ರಭಾಸ್ ಅವರು ತುಂಬಾ ಯಾವತ್ತೂ ಕಾಣದೇ ಇರೋ ರೀತಿ ಈ ಮೂವಿಲಿ ಕಾಣ್ತಾರೆ ಕೂಡ. ಒಂದು ಒಳ್ಳೆ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಮೂವಿ ತುಂಬಾ ಲ್ಯಾಗ್ ಆಗಿದೆ. ಅಂದರೆ ಮೂವಿಯಲ್ಲಿ ಏನೇನೂ ಇಲ್ಲ, ಒಂದು ಲವ್ ಸ್ಟೋರಿ ಇದೆ, ಅವರಿಬ್ಬರ ಮಧ್ಯೆ ನಡೆಯೋವಂಥ ಲವ್ ಸ್ಟೋರಿಯನ್ನು ಹೇಳಿದ್ದಾರೆ ಕೂಡ ನಮ್ಮ ಪ್ರಭಾಸ್ ಅವರು. ಇನ್ನು ಇಲ್ಲಿಗೆ ಹಾಕಿದಂಥ ಬಜೆಟ್ ಸುಮಾರು 350ರಿಂದ 400 ಕೋಟಿ. ಬಟ್ ಬಾಕ್ಸ್ ಆಫೀಸ್ನಲ್ಲಿ ತೊಗೊಬಂದಿದ್ದು ಕೇವಲ 200 ಕೋಟಿ ಅಂತಲೇ ಹೇಳ್ಬೋದು. ಆದರೆ ಇದರಲ್ಲಿ ನಮ್ಮ ಪ್ರಭಾಸ್ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಬಾಕ್ಸ್ ಆಫೀಸಲ್ಲಿ ಸಿನಿಮಾ ಸೋತು ಬಿದ್ದೋಯಿತು. ಇನ್ನು ಗೇಮ್ ಚೇಂಜರ್, ಈ ಮೂವಿ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ರಾಮ್ ಚರಣ್ ಮತ್ತು KR ಅಡ್ವಾಣಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದು. ಅಂದರೆ ನನಗೆ ಈ ಮೂವಿ ತುಂಬಾ ಚೆನ್ನಾಗಿತ್ತು ಅಂತ ಏನೋ ನನಗೆ ಬೇಜಾರಾಗಲಿಲ್ಲ ಕೂಡ. ಈ ಮೂವಿಲಿ S.J. ಜೋಡಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ರಾಮ್ ಚರಣ್ ಆ್ಯಕ್ಟಿಂಗ್ ಅವ್ರು ತುಂಬ ಇಷ್ಟ ಆದರು ನನಗೆ. ಅದರಲ್ಲ ಫ್ಲ್ಯಾಶ್ ಬ್ಯಾಕ್ ತುಂಬಾ ಚೆನ್ನಾಗಿತ್ತು ಕೂಡ. ಆದರೆ ಬಾಕ್ಸ್ ಆಫೀಸ್ನಲ್ಲಿ ಮೂವಿ ಬಿದ್ದೋಯ್ತು. ಯಾಕೆ ಅಂದರೆ ಈ ಮೂವಿ ಹಿಂದಿನಂತೆ ಮಾಮೂಲಿ ಸ್ಟೋರಿಗಳನ್ನೇ ಹೇಳಿದ್ದಾರೆ ನಮ್ಮ ಶಂಕರ್ ಅವರು. ಅಂದರೆ ಅಪರಿಚಿತಲ್ಲಿ ಅಥವಾ ಶಿವಾಜಿಲಿ ಎಲ್ಲ ಸೇರಿಸ್ಬಿಟ್ಟು ಈ ಮೂವಿನ ಗೇಮ್ ಚೇಂಜರ್ ಅನ್ನೋ ಮೂವಿನ ಮಾಡಿದ್ದಾರೆ ಅಂತ ಅನ್ನಿಸ್ಬಿಡ್ತು ಎಲ್ಲರಿಗೂ.
ಹಂಗಾಗಿ ಈ ಮೂವಿ ಸೋತೋಯ್ತು ಕೂಡ. ಇನ್ನು ಇಲ್ಲಿ ಇದ್ದಂಥ ಪರ್ಫಾರ್ಮೆನ್ಸ್ಗಳು ತುಂಬ ಚೆನ್ನಾಗಿದ್ದು ಕೂಡ, ಆದರೆ ಬಟ್ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಸೋತೋಯ್ತು. ಅಂದರೆ ಈ ಮೂವಿಲಿ ಒಂದು ಸಾಂಗ್ ಇದೆ ಅಂತೆ, ಆ ಸಾಂಗಿಗೆ ಸುಮಾರು 100 ಕೋಟಿ ಆಗಿದೆ ಅಂತ ಶಂಕರ್ ಅವರು ಹೇಳಿದರು. ಆ ಮೂವೀಸ್ ಅಲ್ಲ, ಆ ಸಾಂಗು ಮೂವಿಲಿ ನೋಡಿದ್ರೆ ಆ ಸಾಂಗೇ ಇಲ್ಲ, ಎಲ್ಲಿ ಕಳಿಸಿದ್ದಾರೆ ಅಂತಲೇ ಗೊತ್ತಿಲ್ಲ. ಅಂದಾಗಿ ಈ ಮೂವಿ ಸುಮಾರು 450 ಕೋಟಿ ಬಜೆಟ್ನಲ್ಲಿ ಮೂಡಿ ಬಂದಂಥ ಮೂವಿ, ಬಟ್ ಮಾಡಿದ್ದು ಮಾತ್ರ 178 ಕೋಟಿ ಅಷ್ಟೇ. ಅದಲ್ಲದೆ ಈ ಮೂವಿ ಮೊದಲನೇ ದಿನವೇ 186 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಒಂದು ಫ್ರಾಡ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು. ಅದಾದಮೇಲೆ ಎಲ್ಲ ಇದು ಮಾಡಿದಾಗ ಗೊತ್ತಾಗಿದ್ದು ಅದು ಅಷ್ಟು ಬಂದಿಲ್ಲ, ಸುಮಾರು 78 ಕೋಟಿ ಅಷ್ಟೇ ಬಂದಿರೋದು ಅಂತ ಗೊತ್ತಾದಮೇಲೆ ನಮ್ಮ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಗ್ಲೋಬಲ್ ಫ್ರಾಡ್ ಅಂತ ಸಹ ಕರೆದು ತುಂಬ ಟೀಕೆಗೆ ಕೂಡ ಒಳಗಾಗಿದ್ದಂಥ ಮೂವಿ ಈ ಮೂವಿ. ಅಂದಾಗೆ ಇವರು ನೆಕ್ಸ್ಟ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಬೇಬಿ ಅಂತ ಅಂದ್ಬಿಟ್ಟು ಆ ಮೂವಿನಾರು ಸಕ್ಸಸ್ ಕಾಣಲಿ ಅಂತ ನಾವು ಬಯಸೋಣ. ಇನ್ನು ನೆಕ್ಸ್ಟ್ ಬರೋದಾದರೆ ಕಂಗುವ, ಇದು ಸೂರ್ಯ ಅವರು ಮತ್ತು ಬಾಬಿ ಡಿಯೋಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂಥ ಮೂವಿ. ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದರೆ ದಿಶಾ ಪಟಾಣಿ ಅವರು ಲೆಕ್ಕಕ್ಕೆ ಇಲ್ಲದೆ ಇರೋ ಅಂಥ ಒಂದು ಹೀರೋಯಿನ್ ಅಂತಲೇ ಹೇಳ್ಬೋದು ಈ ಮೂವಿಲಿ. ಯಾಕಂದರೆ ಅವ್ರ ಪರ್ಫಾರ್ಮೆನ್ಸು ತುಂಬಾ ಗಲೀಜಾಗಿ ಇನ್ಬ್ಯಾಲೆನ್ಸ್ ಆಗಿ ಇದೆ ಅವರ ಪರ್ಫಾರ್ಮೆನ್ಸ್. ಇನ್ನು ಯಾರ ಪರ್ಫಾರ್ಮೆನ್ಸ್ ಕೂಡ ಈ ಮೂವಿಲಿ ನನಗೆ ಇಷ್ಟ ಆಗೋದೇ ಇಲ್ಲ. ಯಾಕಂದರೆ ಈ ಮೂವಿಲಿ ಮತ್ತು ಈ ಮೂವಿಯ ಟೀಸರ್ ಮತ್ತು ಟ್ರೈಲರ್ ನೋಡಿದಾಗ ನನಗೆ ತುಂಬಾ ಇಷ್ಟ ಆಗಿದ್ದು ವಿಜುವಲ್ಸ್. ಆ ವಿಜುವಲ್ಸ್ ನೋಡಿಬಿಟ್ಟೆ ನಾನು ಈ ಮೂವಿನ ನೋಡಲೇಬೇಕು ಅನ್ನೋ ಆಟವನ್ನು ಹಿಡಿದು ಮೂವಿಗೆ ಹೋಗಿದ್ದೆ ಕೂಡ. ಬಟ್ ಮೂವಿಲಿ ಯಾಕಾದರೂ ಮೂವಿ ಬಂದುಬಿಟ್ಟು ಅನ್ನೋ ಲೆವೆಲ್ಗೆ ಈ ಮೂವಿನ ನನ್ನ ಡಿಪ್ರೆಷನ್ಗೆ ಹೋಗೋ ಥರ ಮಾಡಿಬಿಡ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಮೂವಿಲಿ ಏನೇನು ಇಲ್ಲ ಗುರು, ನನಗೆ ಇಷ್ಟ ಆಗಿತ್ತು ಬಟ್ VFX ಮಾತ್ರ. ನನಗೆ ಯಾರು ಆ್ಯಕ್ಟಿಂಗ್ ಕೂಡ ಇಷ್ಟ ಆಗೋದು ಇಲ್ಲ, ಚೆನ್ನಾಗೋದು ಇಲ್ಲ. ಯಾಕಂದರೆ ಮೂವಿ ಅಷ್ಟೊಂದು ಇಂಬ್ಯಾಲೆನ್ಸ್ ಆಗಿ ತೆಗೆದಿದ್ದಾರೆ ಮೂವಿನ ಅಂತಲೇ ಹೇಳ್ಬೋದು. ಯಾಕಂದರೆ ಮೂವಿಯ ಸುಮಾರು 350 ಕೋಟಿ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ, ಆದರೆ ಯಾವ ಫ್ರೇಮಲ್ಲೂ ಅದು ಎದ್ದು ಕಾಣೋದೇ ಇಲ್ಲ. ಅಷ್ಟೊಂದು ಮೂವಿ ಇದಾಗಿದೆ ಅಂತಲೇ ಹೇಳ್ಬೋದು. ಒಂದು ಎಪಿಕ್ ಎಮೋಷನ್ ಅನ್ನೋದನ್ನು ಹೇಳಿದರು ಕೂಡ ಈ ಟೀಮ್. ಆದರೆ ಈ ಮೂವಿ ನೋಡಿದ್ರೆ ಎಮೋಷನ್ ಹೋಗಲಿ ಎಪಿಕ್ ಅನ್ನೋದು ಸಹ ಕಾಣೋದಿಲ್ಲ, ಅಷ್ಟೊಂದು ದರಿದ್ರವಾಗಿ ತಿಕ್ಕೊಂಡು ಕೂತಿದ್ದಾರೆ ಈ ಮೂವಿನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟೊಂದು ಕೆಟ್ಟದಾಗಿದೆ ಈ ಮೂವಿ. ಈ ಮೂವಿ ಬಜೆಟ್ ಬಂದುಬಿಟ್ಟು 350 ಕೋಟಿ, ಕಳಿಸಿದ್ದು ಮಾತ್ರ 89 ಕೋಟಿ. ಇನ್ನು ಇಂಡಿಯನ್ 2 ಇದರಷ್ಟು ದರಿದ್ರ ಮೂವಿನ ನಾನು ಇನ್ನೊಂದು ನೋಡೇ ಇಲ್ಲ ಅಂತ ಹೇಳ್ಬೋದು. ಕಂಗೋವಾಗಿಂತ ಕೆಟ್ಟದಾಗಿದೆ ಈ ಮೂವಿ. ಈ ಮೂವಿಲಿ ಬಂದುಬಿಟ್ಟು ಕಮಲ್ ಹಾಸನ್ ಮತ್ತು ಸಿದ್ಧಾರ್ಥ್, ಎಸ್ ಜೆ ಸೂರ್ಯ, ರಾಕುಲ್ ಪ್ರೀತ್ ಸಿಂಗ್ ಇನ್ನು ಮುಂತಾದವರು ನಟಿಸಿದ್ದಾರೆ ಈ ಮೂವಿ. ನನಗೆ ಇಂಡಿಯನ್ ಸಿನಿಮಾ ಬಂದುಬಿಟ್ಟು ಅಲ್ಲಿರೋಂಥ ಕ್ಯಾರೆಕ್ಟರ್ಗಳೆಲ್ಲ ತುಂಬಾ ಇಷ್ಟ ಆಗಿದ್ವು. ಆದರೆ ಈ ಮೂವಿಲಿ ಎಲ್ಲ ಕ್ಯಾರೆಕ್ಟರ್ಗಳನ್ನು ವರ್ಸ್ಟಾಗಿ ತಗೊಂಡ್ಬಿಟ್ಟಿದ್ದಾರೆ. ಒಬ್ಬ ತಾತ ಬರ್ತದಂತೆ, ಬಂದ್ಬಿಟ್ಟು ಭೇಟಿ ಇಕ್ತದಂತೆ ಅಂತ ತುಂಬಾ ಕೆಟ್ಟದಾಗಿ ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಅನಿರುದ್ಧ್ ಅವರು ಮ್ಯೂಸಿಕ್ ಕೂಡ ಅಷ್ಟೊಂದು ಇಂಪ್ಯಾಕ್ಟನ್ನು ಮಾಡೋದೇ ಇಲ್ಲ. ಯಾಕಂದರೆ ಅವ್ರ ಮ್ಯೂಸಿಕ್ ಅಲ್ಲಲ್ಲಿ ಪುಷ್ನ ಹಿಡಿದ್ರೂ ಇವರ ಆ್ಯಕ್ಟಿಂಗ್ ನೋಡಿಬಿಟ್ಟು ಹಂಗೇ ಡೌನ್ ಆಗಿಬಿಡುತ್ತೆ ಕೂಡ. ಅಷ್ಟೊಂದು ಕೆಟ್ಟದಾಗಿದೆ ಮೂವಿ. ಇದರ ಬಜೆಟ್ ಬಂದುಬಿಟ್ಟು ಸರಿಸುಮಾರು 250ರಿಂದ 300 ಕೋಟಿ ಅಂತ ಹೇಳಿದರು ಕೂಡ. ಆದರೆ ಮೂವಿ ಗಳಿಸಿದ್ದು ಕೇವಲ ತುಂಬಾ ಕಡೆಯಾದಂಥ ಒಂದು ಕಲೆಕ್ಷನನ್ನು ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ತುಂಬಾ ಹೀನಾಯವಾಗಿ ಸೋತಿತ್ತು. ಅದಲ್ಲದೆ ಇಂಡಿಯನ್ 3 ಕೂಡ ಬರುತ್ತೆ ಅನ್ನೋದಾಗಿ ಹೇಳಿದರು ಇವ್ರ ಟೀಮ್. ಆದರೆ ಇದೇ ಇಷ್ಟೊಂದು ದರಿದ್ರವಾಗಿದೆ. ಇನ್ನು ಆ ಮೂವಿ ಇನ್ನೂ ಎಷ್ಟು ದರಿದ್ರವಾಗಿರ್ಬೋದು ಅಂತ ನೀವೇನೇ ಯೋಚನೆ ಮಾಡಿ ಫ್ರೆಂಡ್ಸ್. ಈ ಮೂವಿ ಬಜೆಟ್ ಬಂದುಬಿಟ್ಟು ಸುಮಾರು 250ರಿಂದ 300 ಕೋಟಿ, ಆದರೆ ಗಳಿಸಿದ್ದು ಮಾತ್ರ 152 ಕೋಟಿ ಅಂತ ಹೇಳ್ಬೋದು. ಅಷ್ಟೊಂದು ದರಿದ್ರವಾಗಿ ತೆಗೆದಿದ್ದಾರೆ ಈ ಮೂವಿನ ಎಸ್ ಶಂಕರ್ ಅವರು ಅಂತ ಹೇಳ್ಬೋದು. ಇನ್ನು ನನಗೆ ಪರ್ಸ್ನಲಾಗಿ ಇಷ್ಟ ಆಗಿದ್ದು ಎಸ್ ಜೆ ಸೂರ್ಯ ಅವರ ಆ್ಯಕ್ಟಿಂಗ್. ಅದು ಬಿಟ್ಟರೆ ಬೇರೆ ಯಾವ ಕ್ಯಾರೆಕ್ಟರ್ಗಳು ಸಹ ಇಷ್ಟ ಆಗೋದಿಲ್ಲ. ಆದಮೇಲೆ ದ ಲೇಡಿ ಕಿಲ್ಲರ್ ಈ ಮೂವಿನ ಅದು ಯಾವುದಕ್ಕೆ ಅಂತ ತೆಗೆದ್ರು ನನಗಂತೂ ಗೊತ್ತಿಲ್ಲ, ಅಷ್ಟೊಂದು ದರಿದ್ರವಾಗಿ ತೆಗೆದಿದ್ದಾರೆ ಈ ಮೂವಿನ. ಈ ಮೂವಿಲಿ ಅರ್ಜುನ್ ಕಪೂರ್ ಮತ್ತು ಭೂಮಿ ಉಟ್ಗೇಕರ್ ಅನ್ನೋರು ಯಾರೋ ನಟಿಸಿದ್ದಾರೆ ಅನ್ನೋದು ಗೊತ್ತು ನನಗೆ, ಬಟ್ ಯಾರು ಅನ್ನೋದು ಗೊತ್ತಿಲ್ಲ. ಅರ್ಜುನ್ ಕಪೂರ್ ಅವರು ಅನ್ನೋದು ಮಾತ್ರ ಗೊತ್ತಿರೋ ವಿಷಯ. ಇನ್ನು ಈ ಮೂವಿ ಎಷ್ಟು ದರಿದ್ರವಾಗಿದೆ ಅಂದರೆ OTTಯಲ್ಲಿ ರಿಲೀಸ್ ಆಗಬೇಕಾಗಿತ್ತು, ಈ ನೆಟ್ಫ್ಲಿಕ್ಸ್ನಲ್ಲಿ OTT ರಿಲೀಸ್ ಆಗಬೇಕಾಗಿತ್ತು ನೆಟ್ಫ್ಲಿಕ್ಸ್ನಲ್ಲಿ. ಅದ್ರ ಕಾರಣಾಂತರಗಳಿಂದ ಯಾರು ಈ ಮೂವಿನ ನೋಡೋದ್ರ ಕಾರಣದಿಂದ ಈ ಮೂವಿ ರಿಜೆಕ್ಟ್ ಆಗಿಬಿಟ್ಟು
ಅಲ್ಲಿಂದ ಸೀದಾ ಯೂಟ್ಯೂಬಲ್ಲಿ ಫ್ರೀಯಾಗಿ ಸಿಗೋದಕ್ಕೆ ಶುರುವಾಗಿದೆ ಕೂಡ ಸೀರೀಸ್ನಲ್ಲಿ. ಈ ಮೂವಿ ಬಜೆಟ್ ಬಂದುಬಿಟ್ಟು ಸುಮಾರು 45 ಕೋಟಿ, ಆದರೆ ಗಳಿಸಿದ್ದು ಒಂದು ಮ್ಯಾಜಿಕಲ್ ನಂಬರ್ ಅಂತ ಹೇಳ್ಬೋದು. ಅದೆಷ್ಟು ಅಂತ ಗೊತ್ತಾ? 60,000. ಆ ಲೆವೆಲ್ಗೆ ಈ ಮೂವಿ ತೆಗೆದಿದ್ದಾರೆ ಫ್ರೆಂಡ್ಸ್. ಈ ಡೈರೆಕ್ಟ್ರು, ನಿರ್ಮಾಪಕರು ಅಷ್ಟೇ. ಇನ್ನು ಬಡೆ ಮಿಯಾ ಚೋಟೆ ಮಿಯಾ, ಈ ಮೂವಿಲಿ ಅಕ್ಷಯ್ ಕುಮಾರ್ ಮತ್ತು ಟೈಗರ್ ಶ್ರಾಫ್ ಇಬ್ಬರು ಸಹ ಮಲ್ಟಿ ಸ್ಟಾರರ್ ಚಿತ್ರ ಈ ಮೂವಿ. ಈ ಮೂವಿ ಬಗ್ಗೆ ಹೇಳೋದಕ್ಕಿಂತ ಮುಂಚೆ, ಈ ಮೂವಿ ಒಂದು ಆ್ಯಕ್ಷನ್ ಸ್ಪೈ ಡ್ರಾಮಾ ಮೂವಿಯಾಗಿ ಇದೆ ಕೂಡ ಈ ಮೂವಿ ಈಗಲೂ ಕೂಡ. ಈ ಮೂವಿನ ನಾನು ಪರ್ಸ್ನಲಾಗಿ ಹೇಳ್ಬೇಕಂದ್ರೆ ಆ್ಯಕ್ಷನ್ ಸೀಕ್ವೆನ್ಸ್ ಈ ಮೂವಿಲಿ ತುಂಬಾ ಇಷ್ಟ. ಅಷ್ಟೊಂದು ಚೆನ್ನಾಗಿ ತೆಗ್ದಿದ್ದಾರೆ ಕೂಡ. ಆ ಹೆಲಿಕಾಪ್ಟರ್ ಹಾರೋದಾಗಿರ್ಬೋದು, ನಮ್ಮ ಅಕ್ಷಯ್ ಕುಮಾರ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಬಟ್ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಸೋತು ಸುಣ್ಣವಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಬಜೆಟ್ ಹಾಕಿದ್ದು 350ರಿಂದ 400 ಕೋಟಿ, ಬಟ್ ಗಳಿಸಿದ್ದು ಮಾತ್ರ ಸುಮಾರು 196ರಿಂದ 102 ಕೋಟಿ ಅಂತ ಹೇಳ್ಬೋದು. ಬಾಕ್ಸ್ ಆಫೀಸ್ನಲ್ಲಿ ಸೋತು ಬಿದ್ದೋಗುತ್ತೆ ಫ್ರೆಂಡ್ಸ್ ಈ ಮೂವಿ. ಇದೇ ಥರದ್ದು ಇನ್ನೂ ಕೆಲವೊಂದು ಮೂವಿ ಇದೆ. ಇಷ್ಟೇ ನನ್ನ ಲೀಸ್ಟ್ನಲ್ಲಿ ಇದ್ದಂಥ ಫ್ಲಾಪ್ ಆ್ಯಂಡ್ ಡಿಸಾಸ್ಟರ್ ಮೂವಿಗಳ ಲೀಸ್ಟ್. ಇದೇ ಥರ ವೀಡಿಯೋನ ನೀವು ನೋಡ್ತಾ ಇರಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡ್ತಾನೆ ಇರಬೇಕು. ಇನ್ನು ನಮ್ಮ ನೆಕ್ಸ್ಟ್ ಮೂವಿ ಬಂದುಬಿಟ್ಟು ಕನ್ನಡದಲ್ಲಿ ವಿವರಣೆ, ಅಂದರೆ ಒಂದು ಮೂವಿ ಕನ್ನಡದಲ್ಲಿ ಬರುತ್ತೆ. ಆ ಮೂವಿಯ ಬಗ್ಗೆ ವಿವರಣೆಯನ್ನು ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್, ಕೀಪ್ ಸ್ಮೈಲ್ ಆ್ಯಂಡ್ ಗುಡ್ ಬೈ.